ರವೀಂದ್ರ ಸರ್ ಒಬ್ಬರು ಅನನ್ಯ ಅದ್ವಿತೀಯ ವ್ಯಕ್ತಿ. ಶಿಕ್ಷಣ ಇಲಾಖೆಗೆ ಮುಕುಟಮಣಿ. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಆರ್ ಡಿ ರವೀಂದ್ರ ಸರ್ ಅವರು ಶಿಕ್ಷಣ ಇಲಾಖೆಯಲ್ಲಿ ಮಾಡದ ಕೆಲಸವಿಲ್ಲ. ಒಬ್ಬ ಕನ್ನಡ ಬೋಧಿಸುವಂತಹ ಒಬ್ಬ ಪ್ರೌಢಶಾಲಾ ಶಿಕ್ಷಕರಾಗಿ, ಇಲಾಖೆಯಲ್ಲಿ ಪ್ರಧಾನ ಸಂಪನ್ಮೂಲ ವ್ಯಕ್ತಿಗಳಾಗಿ, ದಾನಿಗಳಿಂದ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ತಮ್ಮ ಶಾಲೆ ಮಾತ್ರವಲ್ಲದೆ ಕೊಪ್ಪ ತಾಲೂಕಿನ ಹಲವಾರು ಸರ್ಕಾರಿ ಶಾಲೆಗಳ ಏಳಿಗೆಗಾಗಿ ಶ್ರಮಿಸುತ್ತಿರುವಂತಹ ಅವರು ಸಮಾಜ ಸೇವಕರಾಗಿ ನನ್ನಂತೆ ಎಷ್ಟೋ ಜನ ಶಿಕ್ಷಕರಿಗೆ ಗುರುಗಳಾಗಿ ಕೆಲಸವನ್ನು ನಿರ್ವಹಿಸುತ್ತಿರುವಂತಹ ರವೀಂದ್ರ ಸರ್ ಅವರ ಬಗ್ಗೆ ಹೇಳಲಿಕ್ಕೆ ಪದಗಳೇ ಸಾಕಾಗೋದಿಲ್ಲ ಅಂತ ನಂಗೆ ಅನಿಸುತ್ತೆ. ಇಲಾಖೆ ನೀಡಿದಂತಹ ಯಾವುದೇ ಕೆಲಸವನ್ನು ಶಿರಸಾವಹಿಸಿ ಬಹಳ ಶ್ರಮ ಹಾಗೂ ಶ್ರದ್ಧೆಯಿಂದ ಕೆಲಸ ನಿರ್ವಹಿಸುವಂತಹ ವ್ಯಕ್ತಿಯವರು. ತಮ್ಮ ಶಾಲೆಯನ್ನು ಇತರ ಶಾಲೆಗಳಿಗೆ ಮಾದರಿಯಾಗುವ ರೀತಿಯಲ್ಲಿ ಅಭಿವೃದ್ಧಿಯ ಹರಿಕಾರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ದಾನಿಗಳನ್ನು ಸಂಪರ್ಕಿಸಿ ದಾನಗಳನ್ನು ಪಡೆಯುವುದರಲ್ಲಿ ನಿಸ್ಸೀಮರು ಅಂತ ಹೇಳಬಹುದು. ಇಲಾಖೆಯಲ್ಲಿ ಶಿಸ್ತಿನ ಸಿಪಾಯಿಯಂತೆ ಸಮಯಕ್ಕೆ ಬಹಳ ಮೌಲ್ಯವನ್ನು ಕೊಡುವಂತಹ ವ್ಯಕ್ತಿಯವರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಆರ್ ಡಿ ರವೀಂದ್ರ ಸರ್ ಅಂತಹ ವ್ಯಕ್ತಿ ಮತ್ತೊಬ್ಬ ಇರಲಿಕ್ಕೆ ಇಲ್ಲ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಾರದು. ಎಲ್ಲ ಶಿಕ್ಷಕರನ್ನು ಹುರಿದುಂಬಿಸಿ ಬೆನ್ತಟ್ಟಿ ವೃತ್ತಿಬದ್ಧತೆಯಿಂದ ಕೆಲಸ ನಿರ್ವಹಿಸುವ ಬಗೆಯನ್ನು ಹೇಳಿಕೊಡುವಂತಹ ಗುರುಗಳ ಸ್ಥಾನದಲ್ಲಿ ಅವರಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ನಲಿಕಲಿ ತಾರೆಯರು ಎನ್ನುವಂತಹ ಒಂದು ಶಿಕ್ಷಕರ ತಂಡ ಕಳೆದ 4 ವರ್ಷಗಳಿಂದಲೂ ಪ್ರತಿ ಭಾನುವಾರ ರಜೆಯ ದಿನದಂದು ರಾಜ್ಯದ ಸಾವಿರಾರು ಜನ ಶಿಕ್ಷಕರಿಗೆ ತರಬೇತಿಯನ್ನು ಕೊಡುವಂತಹ ವೆಬಿನಾರ್ನ ನಡೆಸ್ತಾ ಇದೆ. ಅದರ ಬೆನ್ನೆಲುಬಾಗಿ ನಿಂತಹ ಆರ್ ಡಿ ರವೀಂದ್ರ ಸರ್ ಅವರು ಸಲಹೆ ಸಹಕಾರಗಳನ್ನು ನೀಡ್ತಾ ಕಾರ್ಯಕ್ರಮವನ್ನು ವೆಬಿನಾರ್ನ ಮುನ್ನಡೆಸ್ತಾ ಇದ್ದಾರೆ. ಶಾಲೆಯಲ್ಲಿ ಅತ್ಯುತ್ತಮ ಶಿಕ್ಷಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಆರ್ ಡಿ ರವೀಂದ್ರ ಸರ್ ಅವರು ಶಾಲೆಯ ಕೆಲಸವನ್ನು ಯಾವಾಗ ನಿರ್ವಹಿಸ್ತಾರೋ, ಯಾವಾಗ ತಮ್ಮ ಸ್ವಂತ ಕೆಲಸಗಳಿಗೆ ಸಮಯ ನೀಡ್ತಾರೋ, ಯಾವಾಗ ಶಿಕ್ಷಣ ಇಲಾಖೆಯನ್ನು ಕೆಲಸ ಮಾಡ್ತಾರೋ ಅಂತ ಯೋಚಿಸೋದೆ ಅಂತ ತಿಳ್ಕೊಳ್ಳೋದೇ ಒಂದು ಸೋಜಿಗ ಅಂತ ನನಗನ್ಸುತ್ತೆ. ಹಗಲು ರಾತ್ರಿ ಎನ್ನದೇ ತಮ್ಮ ಆರೋಗ್ಯದ ಕಡೆಯೂ ಗಮನವನ್ನು ಕೊಡದೆ ಶಿಕ್ಷಣ ಇಲಾಖೆಗಾಗಿ ದುಡಿಯುತ್ತಿರುವಂತಹ ವ್ಯಕ್ತಿ ಅವರಾಗಿದ್ದಾರೆ. ಅವರಂತಹ ವ್ಯಕ್ತಿ ಮತ್ತೊಬ್ಬರು ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನನಗನ್ಸುತ್ತೆ. ಆರ್ ಡಿ ರವೀಂದ್ರ ಸರ್ ಅವ್ರ ಬಗ್ಗೆ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ. ಧನ್ಯವಾದಗಳು.